ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್. ಇತ್ತೀಚೆಗೆ ಬಂದು ನೀವು ಗಮನಿಸ್ತಾ ಇರ್ಬೋದು, ಕಲರ್ ಎಲ್ಲ ಬಂದು ಸೇವಂತಿಗೆನಲ್ಲೇ ಕ್ರಾಸಿಂಗ್ ಮಾಡ್ತಾರೆ. ಅದಕ್ಕೆ ಮುಂಚೆ ಬಂದು ಕಲರ್ ಅಂತ ಹೇಳಿದ್ರೆ ನಿಮ್ಗೆ ಮೊದಲು ಕೇಳಿ ಬರ್ತಾ ಇದ್ದ ಹೆಸರೇ ಇದು. ಆಸ್ಟರ್ ಅಂತಾರೆ, ಆಡು ಭಾಷೆಯಲ್ಲಿ ಆಸ್ಟ್ಲು ಅಂತ ಕರೀತಾರೆ. ಸೊ ಪ್ರಮುಖವಾಗಿ ಇದನ್ನ ಬಂದು ಗಣೇಶನ ಹಬ್ಬ ಆಗ್ಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾನೇ ಬಳಕೆ ಮಾಡ್ತಾ ಇದ್ರು. ಅದಾದ್ಮೇಲೆ ಇತ್ತೀಚೆಗೆ ಕಲರ್ಗೆ ಹೂವು ಸಿಕ್ಕಿಲ್ಲ ಅಂದಾಗೆಲ್ಲ ಬಂದು ಸ್ವಲ್ಪ ಮಿಡ್ಲಲ್ಲಿ ಸೇವಂತಿಗೆ ಮಧ್ಯೆ ಬಳಕೆ ಮಾಡೋದಕ್ಕೆ ಕೆಲವೊಬ್ರು ಬಳಕೆ ಮಾಡ್ತಾ ಇದ್ರು ಕಲರ್ಗೆ ಅಂತಾನೆ. ಮತ್ತೆ ಹಬ್ಬ ಹರಿದಿನಗಳಲ್ಲಿ ಜೊತೆಗೆ ಮದುವೆ ಸಮಾರಂಭಗಳಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತೆ ಈ ಒಂದು ಹೂವು ಏನಿದೆ. ಸೊ ಈ ಬೆಳೆಗಳನ್ನ ಬಂದು ಬೆಳೆಯೋರು ಒಂದು ಸ್ವಲ್ಪ ಕಡಿಮೆ ಆಗಿದ್ರು, ಮತ್ತೆ ಇತ್ತೀಚೆಗೆ ಬಂದು ಒಂದ್ ಸ್ವಲ್ಪ ಬೆಳೆಯೋರ ಸಂಖ್ಯೆ ಒಂದ್ ಸ್ವಲ್ಪ ಗಣನೀಯವಾಗಿ ಏರಿಕೆ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂದು ರೈತರಿಂದ ತಗೊಳ್ಳೋಣ. ಸೊ ಇದು ಎಷ್ಟು ದಿನ ಆಗಿದೆ ಮತ್ತೆ ಯಾವ ರೀತಿ ಎಲ್ಲ ಬೆಳೆನ ಮಾಡಿದ್ದಾರೆ ಅಂತ ಬನ್ನಿ ವಿಡಿಯೋಗೆ ಹೋಗೋಣ. ಬನ್ನಿ ಇನ್ನಷ್ಟು ಮಾಹಿತಿ ಈ ಬೆಳೆ ಬಗ್ಗೆ ರೈತರಿಂದ ತಗೊಳ್ಳೋಣ ಮಾಹಿತಿ. ನಾವು ಅಷ್ಟೊಂದು ಅನುಭವ ಇಲ್ಲ ಇದ್ರ ಬಗ್ಗೆ. ಬನ್ನಿ ಅಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತೆ ನಿಮ್ಮ ವಿಶ್ವನಾಥ್ ಯಾಪ್ಸಂದ್ರ. ಅಣ್ಣ, ಎಷ್ಟು ವರ್ಷಗಳಿಂದ ನೀವು ಹೂವಿನ ಒಂದು ಕೃಷಿ ಮಾಡ್ತಾ ಇದ್ದೀರಾ? ಒಂದು 10 ವರ್ಷನಿಂದ ಮಾಡ್ತಾ ಇದ್ದೀರಿ. 10 ವರ್ಷದಿಂದ. ಈ ಒಂದು ಆಸ್ಟರ್ ವಿಚಾರಕ್ಕೆ ಬಂದಾಗ, ಸೊ ಈ ಬೆಳೆನ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ನಾವು ಇದು ಒಂದು 2 ವರ್ಷನಿಂದ ಅಷ್ಟೇ. 2 ವರ್ಷದಿಂದ. ಏನಣ್ಣ, ಇತ್ತೀಚೆಗೆ ಏನಾದ್ರು ಬೇಡಿಕೆ ಜಾಸ್ತಿ ಆಗಿ ಸ್ಟಾರ್ಟ್ ಮಾಡಿದ್ದ ಈ ಬೆಳೆ ಅನ್ನೋದು? ಬೇಡಿಕೆ ಚಂದಾಗಿತ್ತು ಅವಾಗ. ಇವಾಗ ಎಲ್ಲ ಇದೇ ಹಿಡಿದ್ರು. ನಾನೇ ಫಸ್ಟ್ ಸ್ಟಾರ್ಟಿಂಗ್ ನಮ್ಮೂರ ಹತ್ರ ನಾನೇ ತಕೊಂಬಂದ್ ಉಣಿದ್ದು. ಆಮೇಲೆ ಇವಾಗ ಬೇಜಾನು ಉಣ್ತಾವ್ರೆ. ನಾನೇ ಫಸ್ಟ್ ತಕೊಂಬಂದ್ ಉಣಿ, ಒಬ್ಬರಿಂದ ಒಬ್ರು ನೋಡ್ಕೊಂಡು ನೋಡಿ ಇವಾಗ ಬೇಜಾನ್ ಎಲ್ಲ ಉಣಿ ಎಲ್ಲ ಇದ್ ಮಾಡ್ತಾವ್ರೆ. ಸರಿ ಅಣ್ಣ. ಈಗ ಬಂದು ಅಣ್ಣ, ಈ ಎಲ್ಲಾರು ಬಂದು ಈ ಪೇಪರ್ಗಳು ಅದು ಇದು ಹಾಕಿ ಮಾಡ್ತಾರೆ. ಬಟ್ ನೀವು ಪೇಪರ್ ಹಾಕ್ಬೋದು. ಇದ್ರಿಗೆ ಪೇಪರ್ ಇಲ್ದಿದ್ರನು ಇದು ಬೆಳಿತಾ ಇದೆ. ಶಾಮಂತಿಗೆ ಪೇಪರ್ ಹಾಕಿ ಬೆಳಿಬೇಕು. ಇದ್ರ ಪೇಪರ್ ಇಲ್ದಿದ್ರನು ನಡೀತಾ ಇದೆ. ಇದಕ್ಕೆ ಪೇಪರ್ ಅವಶ್ಯಕತೆ ಇಲ್ಲ. ಪೇಪರ್ ಹಾಕಿನೂ ಉಣ್ಬೋದು. ಅಣ್ಣ, ಈ ಸರಾಸರಿ ಒಂದು ಎಷ್ಟು ತಿಂಗಳ ಬೆಳೆ ಅಣ್ಣ ಇದು? ಇದು ಇವಾಗ ಎರಡು ತಿಂಗಳಾಗೈತೆ. ಇವಾಗ ಬಂದದಲ್ಲ ಹೂವ. ಒಂದು ತಿಂಗಳು ಸರಾಸರಿ ಕೊಯ್ತಾ ಇದೆ ಅಷ್ಟೇ. ಬರ್ತಾ ಇರುತ್ತೆ ಅಷ್ಟೇ. ಅಣ್ಣ, ಎಷ್ಟು ದಿನ ಲಾಸ್ಟ್ ಆಗೈತೆ? ಎಷ್ಟು ದಿನಕ್ಕೆ ಒಮ್ಮೆ ಕೊಯ್ತೀರಣ್ಣ? ನಾವು 3 ದಿನಕ್ಕ 4 ದಿನಕ್ಕ 3 ದಿನಕ್ಕೆ 4 ದಿನ 3 ದಿನಕ್ಕೆ 4 ದಿನಕ್ಕೆ ಕೊಯ್ಬೇಕು. ಇಲ್ದಿದ್ರೆ ಒಂಥರ ನೋಡ ಹಂಗಾಗೈತೆ. ಇದು ಈ ರೀತಿಯಲ್ಲಿ ವೈಟ್ ಬಂದ್ಬಿಡ್ತದೆ. ಈ ತರ ಆಗೋದ್ರೆ ವೇಸ್ಟ್. ಸೊ ಅಣ್ಣ, ಸಸಿಗಳ ಈ ತರ ಎಲ್ಲ ಆಗ್ಬಿಡ್ತದೆ. ಸಸಿಗಳ ವಿಚಾರ ಮೊನ್ನೆ ಕೊಯ್ಬೇಕಾಗಿತ್ತು. ರೇಟ್ ಗಿಳಿದ್ರು ನೋಡ, ಆ ಕಡೆ ನಿಂಕ ಕೊಯ್ಕೊಂಡ್ ಬರ್ತಾ ಇದ್ದೀರಿ. ಒಂದೊಂದ್ ಬ್ಯಾಗ್ ಕೊಯ್ಕೊಂಡು ಹೋಗ್ತಾರೆ ದಿನ ಸ್ವಲ್ಪ. ಓಕೆ ಅಣ್ಣ, ಸಸಿಗಳ ವಿಚಾರಕ್ಕೆ ಬಂದಾಗ ಬನ್ನಿ ಅಣ್ಣ, ಹಂಗೆ ಮಾತಾಡ್ಕೊಂಡು. ಸಸಿಗಳ ವಿಚಾರಕ್ಕೆ ಬಂದಾಗ ಅಣ್ಣ, ಎಲ್ಲಿಂದ ತಗೋಬರ್ತೀರಣ್ಣ ಈ ಸಸಿ? ಮಾಲೂರ್ ಹತ್ರ. ಯಾವ್ದ ದೂರ? ಹೊಸಳ್ಳಿ ಹತ್ರ ತಕೊಂಬಂದ್. ಇದು ರಾಯಕೋಟೆನಾಗ ತಕೊಂಬರೋದು ನಾರು. ಇಲ್ಲಿ ಹೇಳಿದ್ರು ಇಲ್ಲೇ ಹತ್ರ ಐತೆ ಅಂದ್ಬಿಟ್ಟು ಇಲ್ಲಿ ಹಾಕೊಂಬಂದಿ. ಈಗ ನಮ್ಗೆ ನಾರುಗಳು ಬೇಕಂತ ಹೇಳಿದ್ರೆ ರಾಯಕೋಟೆವರೆಗೂ ಹೋಗ್ತಾ ಇದ್ರೆ, ಇವಾಗ ಇಲ್ಲೇ ಇಲ್ಲಿ ತರ್ಸ್ಕೊಡೋದಲ್ಲ, ಇಲ್ಲೇ ನರ್ಸರಿನಾಗ ಅವರೇ ಬಿಟ್ಟು ಅವರೇ ಮಾಡ್ತಾವ್ರೆ. ಅಣ್ಣ, ಈಗ ಒಂದು ಸಸಿ ಬೆಲೆ ಎಷ್ಟಾಗುತ್ತೆ ಅಣ್ಣ? ಇದು ನಮ್ಗೆ ₹1 ಬಿತ್ತು. ₹1. ಈಗ ಒಂದು ಒಟ್ಟಾರೆ ವಿಸ್ತೀರ್ಣ ತಗೊಳ್ಳೋದಾದ್ರೆ ಎಷ್ಟು ಲ್ಯಾಂಡ್ಗೆ ಹಾಕಿದೀರಣ್ಣ ಈಗ? ಇದು 12 ಗುಂಟೆ ಬರ್ತೈತೆ. 12 ಗುಂಟೆಕ 12,000 ಉಣಿದ್ದೀನಿ. ಇದು 12 ಗುಂಟೆಗೆ 12,000 ಸಸಿ ಉಣಿದ್ದೀನಿ. ಇದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಡ್ತೀರಣ್ಣ? ಇದು ಒಂದು ಅರ್ಧ ಅಡಿ ಡಿಫ್ರೆನ್ಸ್. ಜಿಗ್ಜಾಗ್ ಅಲ್ಲಿ ಅರ್ಧ ಅಡಿನೆಲ್ಲ ಹಾಕಿದೀರಾ? ಇದು ಹಿಂಗೆ ಬಂದು 1 ಅಡಿ ಬರ್ತೈತೆ. ಇದು ನಾರ್ಕ ಅರ್ಧ ಅಡಿ ಉಣ್ಬೇಕು. ಅರ್ಧ ಅಡಿ ಇನ್ನ ಹತ್ರ ಉಣಿದ್ರೆ ನಡೀತಾ ಇದೆ. ಇದೇನು ಒಡಪಾಗೆ ಇರ್ಬೇಕು, ನಾರು ಮಂದಕ್ಕಿರ್ಬೇಕು. ಕಡಿಮೆ ಕೊಯ್ತದಲ್ಲ ಅದ್ರನಿಂದ. ಇದು ಇಲ್ದಿದ್ರೆ ಹೂವ ನಮ್ಕ ಇಳುವರಿ ಇದು ವರ್ಕೌಟ್ ಆಗಲ್ಲ. ಹತ್ರ ಉಣಿಯಬೇಕು ಇದು. ಅಣ್ಣ, ಈ ಒಂದು ವಿಸ್ತೀರ್ಣಕ್ಕೆ ಕಡೆವರೆಗೂ ಹೂವ ಕೊಯ್ದ್ರೆ ಒಂದು ಎಷ್ಟು ಸಿಗಬಹುದು ಅಣ್ಣ? ರೇಟ್ ಇದ್ರೆ ಇಷ್ಟು ಈ ಬೈಲಿಗೆ ಒಂದು 2 ಲಕ್ಷ ಆಗಿರ್ತದೆ. 2 ಲಕ್ಷ ಆಗುತ್ತೆ ಅಂದ್ರೆ ರೇಟ್ ಸಿಕ್ಬೇಕು. ಸಿಕ್ಕಿದ್ರೆ 2 ಲಕ್ಷ ಏನು ಬಿಟ್ಕೊಡಲ್ಲ. ಒಂದು ಈ ಬೈಲ್ಗೆ 1.5-2 ಟನ್ ಹೂವ ಕೊಯ್ತಾ ಇದೆ. ಇದೊಂದು ಮುಖ್ಯವಾದ ವಿಚಾರ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇಳುವರಿಗಳು ನಾವ್ ಎಷ್ಟು ತಗೊಳ್ತಿರೋ ಅದ್ರ ಮೇಲೆ ನಮ್ಮ ಇನ್ಕಮ್ ನೋಡಿ. ಇವಾಗ ನಾನು ಗೊಬ್ಬರನೇ ಬಿಡಲ್ಲ. ಗೊಬ್ಬರ ಬಿಟ್ರೆ ನೋಡಿ ಇದೆಲ್ಲ ಒಂದೇ ಸಲ ಬಂದ್ಬಿಡ್ತಾ ಇದೆ. ಬಂದ್ಬಿಡ್ತಾ ಇದೆ. ಇವಾಗ ಅದೇ ರೇಟ್ ಇಲ್ಲಲ್ಲ, ಅದ್ರಿಂದ ಗೊಬ್ಬರನೇ ಬಿಡಲ್ಲ. ಮೊನ್ನೆ ಒಂದು ಸ್ವಲ್ಪ ಇದು DAP 20 ಸ್ವಲ್ಪ ಹಾಕಿದ್ದೀನಿ.
ಕಡ್ಗೆ ಅಷ್ಟೇ. ಅಣ್ಣ, ಗೊಬ್ಬರನೇ ಬಿಡಲ್ಲ. ಇದಕ್ಕೆ ಇಂತ ಟೈಮಲ್ಲೇ ಉಣ್ಬೇಕು ಅನ್ನೋದೇನಾದ್ರು ಏನಿಲ್ಲ, ಯಾವಾಗಾದ್ರೂ ಯಾವಾಗಾದ್ರೂ ಉಣ್ಬೋದು. ಇದು ಹಾ. ಶಾಮಂತಿ ತರಲ್ಲ ಇದು. ಶಾಮಂತಿಗೆ ಸಲ್ವೆ ಕಾಲಲ್ಲಿ ಲೈಟಿಂಗ್ ಬಿಡ್ಬೇಕು ಇದೆಲ್ಲಾನು. ಇದ್ರಿಗೆ ಏನು ಲೈಟಿಂಗ್ ಅವಶ್ಯಕತೆನೇ ಇಲ್ಲ. ಯಾವಾಗಾದ್ರೂ ಅವಾಗ ಉಣ್ಬೋದು. ಅಣ್ಣ, ಈಗ ಬಂದು ರೇಟ್ಗಳ ವಿಚಾರಕ್ಕೆ ಬಂದಾಗ ಇದು ಚೆನ್ನಾಗಿ ಟಾಪ್ ರೇಟ್ ಇದ್ರೆ ಎಷ್ಟು ರೇಟ್? ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ 300 ರೂಪಾಯಿ ಹೋಗೈತೆ ಆಕ್ಷನ್ ಮಾಲೂರಲ್ಲೇ. ಬೆಂಗಳೂರು ಆಗಿದ್ರೆ ನಾವು ಒಂದ್ 400 ಮೇಲೆ ಹೋಗಿರ್ತದೆ. ಓಕೆ, ಕಡಿಮೆ ರೇಟ್ ಅಂದ್ರೆ ಅಣ್ಣ ಈಗ ಕಡಿಮೆ ಅಂದ್ರೆ ಇವಾಗ 30-40 ಹೋಗ್ತಾ ಇತ್ತು. 30-40 ಈ ಒಂದು ರೇಟ್ಗಳಲ್ಲಿ. ಮೊನ್ನೆ 80 ಕೆಜಿ ಸಿಕ್ಕಿತ್ತು. ದೊಡ್ಡ ಕೊಯ್ಕೊಂಡಿದ್ರೆ 40 ರೂಪಾಯಿ ಹಾಕವ್ರೆ. ಏನ್ ತಿನ್ನೋದು? ಕೂಲಿಯವ್ರು ಬರೋದಿಲ್ಲ. ನೆನ್ನೆ ಹಾಕ್ಬಿಟ್ಟು ಬಂದಿ ಒಂದ್ ಬ್ಯಾಗ್. ಯಾರು ಕೇಳೋರೇ ಇರಲ್ಲ. ಅಲ್ಲಿ ಅಂಗಡಿ ಹತ್ರ ಇಟ್ಬಿಟ್ಟು ಬಂದ್ಬಿಟ್ಟೆ. ಏನ್ ಮಾರ್ಯವ್ರ ಏನಿಲ್ಲ. ಇದೊಂದು ಪಕ್ಷಿಗಳು ನಡೀತಾ ಇದೆಯಲ್ಲ ಈಗ. ಈ ಟೈಮಲ್ಲಿ ಯಾವ್ದೇ ರೀತಿಯಾದ ಪೂಜೆಗಳು ಅಷ್ಟೊಂದು ನಡೆಯೋದಿಲ್ಲ, ಮದ್ವೆಗಳಿರೋದಿಲ್ಲ. ಹೌದೌದು, ಮದುವೆ ಇದ್ರೆ ಇದ್ರಕ ಒಳ್ಳೆ ಮಾರ್ಕೆಟ್. ಮದುವೆ ಸೀಸನ್ ಇದ್ರೆ. ಅಣ್ಣ, ಈಗ ಈ ಬಂಚಿಗಳ ತರ ಇದನ್ನ ಕಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಅಂತವ್ರು ಯಾರು ಬಂದಿಲ್ಲ ಅಣ್ಣ? ನಾವ್ ಕಟ್ ಮಾಡಿ ಕೊಡೋದಿಲ್ಲ ಆ ತರ. ನೀವೇ ಡೈರೆಕ್ಟ್ ಆಗಿ ಕೊಯ್ಕೋತೀರ? ನಾವೇ ಕೊಯ್ಕೊಂತೀರಿ. ಇದು ಹಂಗ್ ಕೊಯ್ಕೊಟ್ರೆ ಈ ಮುಗ್ಗಿರ್ತದೆ ನೋಡಿ. ಇದ್ರಲ್ಲಿ ಕೊಯ್ಕೊಂತೀರಲ್ಲ, ಇದು ಹೋಗ್ಬಿಡ್ತದೆ. ಅದನ್ನು ಸೇರಿಸಿ ಕೊಯ್ದು ಬಿಡ್ತಾರೆ, ಕೊಯ್ಕೊಂತಾರೆ. ಗಿಡ ಕೊಯ್ದಾರೆ, ನಾವು ಕೊಯ್ಯಲ್ಲ. ಹಂಗೆ ಕೇಳಿದ್ರು ಅವಾಗ ಒಂದ್ ಟೈಮು. ನಾವು ಬೆಳೆದಾಗ ನಿಂಕ ನಾವು ಈ ತರಾನೇ ಕಟಿಂಗ್ ಆಗ್ತಾ ಇದ್ದೀರಿ. ಹೂವನ್ನೇ ಕಟಿಂಗ್ ಮಾಡ್ಕೊಂತ. ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಗೊಬ್ಬರ ಕೊಡ್ಬೇಕಣ್ಣ? ಏನಾನ ಹಾಕ್ಬೋದು ಇದ್ರಿಗೆ. ನೆಲಕ್ಕೆ ಇವಾಗ ತಿಪ್ಪೆ ಗೊಬ್ಬರ ಕೊಡ್ಬೋದು ಕೊಟ್ರೆ. ಇಲ್ದಿದ್ರೆ ಮೂಟೆ ಗೊಬ್ಬರ, ಈ ಹಿಂಡಿ, ಕಾನಿಗಿಂಡಿ, ಬೇವಿನ ಹಿಂಡಿ, DAP ಅಂತವ್ದು ಬಿಟ್ಟು ಇದು ಪೈಪ್, ಡ್ರಿಪ್ ಪೈಪ್ ಎಳೆದ್ಬಿಟ್ಟು ಡ್ರಿಪ್ ಪೈಪ್ ಇಂದ ಉಣ್ಕೊಳೋದು ಅಷ್ಟೇ. 4 ಅಡಿಗೆ 5 ಕಡುಗು ಹಾಕಿರೋದು. 4 ಅಡಿಗೆ ಹಾಕಿರೋದು, ಸಾಲಿಂದ ಸಾಲಿಗೆ ಅಂತರ. ಈಗ ಒಂದು ಈ ಔಷಧಿಗಳ ವಿಚಾರಕ್ಕೆ ಬಂದಾಗ ಇದಕ್ಕೆ ರೋಗಗಳಾಗ್ಲಿ ಹುಳ ಆಗ್ಲಿ ಯಾವ್ದು ಬರುತ್ತೆ? ಹುಳ ಬೀಳ್ತೈತೆ. ರೋಗ ಅಂದ್ರೆ ನೋಡಿ, ಈ ತರ ಕರ್ಜಾಲಿ ಬರ್ತೈತೆ. ಇವಾಗ 2 ಕೋಟ್ ಮುದ್ದೊಯ್ದಿದ್ದೀನಿ ಇದ್ರಿಗೆ ಅಷ್ಟೇ. ಇಲ್ಲಿ ತನಕ ಅಷ್ಟೇ. ಇಲ್ಲಿ ತನಕ ಇವಾಗ ಒಯ್ಬೇಕು. ಹುಳ ಐತೆ ಇವಾಗ. ಹುಳ ಇದೆ. ಸೊ ಈ ರೀತಿಯಲ್ಲಿ ಎಲೆಗಳು ಎಲ್ಲ ಸುರುಗ್ ಬರೋದು. ಇದು ಸುರುಗ್ ಬರೋದ್ರಿಗೆ ಮುದ್ದೊಡ್ಕೊಬೇಕು. ಕಾಮ ಜಾಸ್ತಿ ಆದ್ರೆ ಆ ತರ ಬರ್ತೈತೆ. ಒಂದ್ ಚೆನ್ನಾಗಿರೋ ಪೌಡರ್ ಹೊಡ್ಕೊಂಡ್ರೆ, ಪೌಡ್ರು ಒಂದು ಯಾವ್ದೋ ಕೊಡ್ತಾರೆ, ಅದನ್ನ ತಕೊಂಡ್ ಸಾಕು. ಮತ್ತೆ ಅಣ್ಣ, ಹುಳ ಅಂತ ಹೇಳಿದ್ರೆ ಹಸ್ರುಳ ಹಸ್ರುಳ ಬೀಳ್ತೈತೆ. ಒಂಥರ ಈ ಮಣ್ಣು ಕಲ್ಲರ್ ಇರ್ತೈತೆ. ಒಂದ್ 3-4 ತರ ಇರ್ತದೆ ಹುಳ. ಓಕೆ ಅಣ್ಣ, ಇದೆಲ್ಲ ಒಂದು ಬೆಳೆ ಬಗ್ಗೆ ಒಟ್ಟಾರೆ ಮಾಹಿತಿ. ಅಣ್ಣ, ಈಗ ನೀವು ಹಾಕಿರೋದು ಒಂದು ಎಷ್ಟು ಕಲರ್ ಮಿಕ್ಸ್ ಇದೆ? 2 ಕಲರ್. 3 ಕಲರ್ ಆಯ್ತು. 3 ಇದೆ. ನೋಡಿ, ಇದೊಂದು ಕಲರ್, ಇದು ಡಾರ್ಕ್ ಒಂದು, ಡಾರ್ಕ್ ಇದು ಲೈಟ್ ಕಲರ್ ಒಂದು, ಕಲರ್ ಇದೊಂದು ಕಲರ್, ಇದು ಲೈಟ್. ವೈಟ್ ಇದೆ ಇದರಲ್ಲಿ. ವೈಟ್ ಐತೆ, ವೈಟ್ ಇಲ್ಲ ಇದ್ರಲ್ಲಿ ಮಿಕ್ಸ್. ಇದು ಒಂದೇ ಕಲರ್ ಬರ್ತೈತೆ. ರೆಡ್ ಬ್ಲೂ ಬರ್ತೈತೆ. ನಮ್ಗೆ ಯಾವ್ದು ಬೇಕಾದ್ರೆ ನಾವು ಚೂಸ್ ಮಾಡ್ಕೊಬಹುದು. ಫಸ್ಟ್ ಸ್ಟಾರ್ಟಿಂಗ್ ತಕೊಂಬಂದ್ ಉಣಿದ್ದೆ ನಾನ್ ನಮ್ಮೂರ ಹತ್ರ. ಇವಾಗ ಸುಮಾರು ಎಕರೆಗಳು ಉಣ್ತಾವ್ರೆ. ಚಿಕ್ಕದಾಗಿ ನಾನ್ ತಕೊಂಬಂದ್ ಉಣಿದ್ ನೋಡ, ಬಟನ್ಸ್ ಗಿಡದಲ್ಲಿ ಒಂದು 3,500 ನಾರು ಉಣಿದ್ದೆ ಆ ಬಟನ್ಸ್ ಗಿಡದಲ್ಲಿ ಸೆಂಟ್ರಲ್ಲಿ. ಅದನ್ನ ನೋಡಿಬಿಟ್ಟು ಎಲ್ಲ ಇವಾಗ ಬೇಜಾನ್ ನೋಡಿ. ನಿಮ್ದ ಬೇರೆ ಮಣ್ಣವ್ರದ್ದು ನೋಡ, ಅಲ್ಲೊಂದು 1 ಎಕರೆ ಐತೆ. ಇದೇ ಐಟಮ್ ನಾವು ಬರಲ್ಲ. ಸೇಮ್ ಐಟಮ್ ನೋಡಿ. ಇದೊಂದು ಅಲ್ಲಿ 1 ಎಕರೆ ನೋಡ, ಬಾಳೆ ಗಿಡ ಪಕ್ಕದಲ್ಲಿ ನಮ್ಮ ಅಣ್ಣವ್ರದೆ. ಓಕೆ ಅಣ್ಣ. ಸೊ ಖರ್ಚು ಇವಾಗ ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ಮಾಡಿದ್ದೀರಣ್ಣ? ಇದ್ರಕ್ಕೆಲ್ಲ ಇವಾಗ ಬಂದಿರ್ತಾ ಇದೆ ಒಂದು 30,000. 30,000 ಬಂದಿದೆ. ನಾರ್ದು ಸ್ವಲ್ಪ ಅದೇ ಗೊಬ್ಬರ ಕೊಟ್ಟಿದ್ದೀರಲ್ಲ, ಇದು ಉಣವಾಗ ಅದ್ರದ್ದು ಮದ್ದು ಒಂದು 2 ಕಿತ ಹೊಡೆದಿದ್ದೆ. ಎಲ್ಲ ಸೇರಿ ಒಂದು 30,000 ಖರ್ಚು ಬಂದಿದೆ, ಒಂದು 12 ಗುಂಟೆ ವಿಸ್ತೀರ್ಣಕ್ಕೆ. ಓಕೆ ಅಣ್ಣ, ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಅಣ್ಣ.